ಶಾಸ್ತ್ರಿಗಳೇ, ಈಗ ಮೊದಲ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲಿಗೆ ಕೋಷ್ಟಕವನ್ನು ಗಮನಿಸ್ಬಿಡೋಣ. ಈ ವಾರದ ಒಂದು ಫಲ ಗಮನಿಸ್ಕೊಳ್ಬೇಕಾಗಿದ್ರೆ ನಾವು ಈ ವಾರದಲ್ಲಿ ಗ್ರಹ ಸ್ಥಿತಿ ಏನಾಗಿರ್ತದೆ ನೋಡ್ತಾ ಇದ್ದೀರಾ ತಾವು. ಇಲ್ಲಿ ಗುರು ಮೇಷದಲ್ಲಿರ್ತಕ್ಕಂಥದ್ದು ಮಾಂದಿ ದಿವಸ ಮಿಥುನದಲ್ಲಿ ಉದಯ ಇನ್ನು ಕೇತು ಕನ್ಯಾದಲ್ಲಿರ್ತಕ್ಕಂಥದ್ದು, ಚಂದ್ರ ತುಲಾ ರಾಶಿಯಲ್ಲಿ, ಶುಕ್ರ ಬುಧರ ಯುತಿ ವೃಶ್ಚಿಕದಲ್ಲಿ, ಕುಜ ರವಿಯರು ಧನುಸ್ಸು ರಾಶಿಯಲ್ಲಿರ್ತಕ್ಕಂಥದ್ದು, ಶನಿಶ್ಚರ ಕುಂಭ ರಾಶಿಯಲ್ಲಿ, ರಾಹು ಮೀನ ರಾಶಿಯಲ್ಲಿ. ಚಂದ್ರನ ಸ್ಥಿತಿ ಬದಲಾಗ್ತಾ ಹೋಗುತ್ತೆ. ಈ ಒಂದು ವಾರದಲ್ಲಿ ಚಂದ್ರ ಮಕರ ರಾಶಿವರೆಗೆ ಬರ್ತಾನೆ. ಈ ಶನಿವಾರದ ವೇಳೆಯಷ್ಟೊತ್ತಿಗೆ ಮಕರ ರಾಶಿವರೆಗೂ ಚಂದ್ರನ ಸಂಚಾರ ಇರ್ತದೆ. ಇಂತಹ ಸಂದರ್ಭದಲ್ಲಿ ಹೇಗಿರ್ತದೆ ಫಲಗಳು ನೋಡ್ತಾ ಹೋಗೋಣ, ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ ಗಮನಿಸೋಣ. ಮೇಷರಾಶಿಯವರಿಗೆ ನೋಡಿ, ನಾಳೆ ನಾಳದ್ದು ಎರಡನ್ನು ಚಿತ್ರಣದಲ್ಲಿಟ್ಕೊಂಡಾಗ ಸ್ವಲ್ಪ ಹಣಕಾಸಿನ ವ್ಯತ್ಯಾಸ ಆಗುತ್ತೆ, ಆರೋಗ್ಯ ವ್ಯತ್ಯಾಸ ಆಗುತ್ತೆ, ವಿದ್ಯಾರ್ಥಿಗಳಿಗೆ ತೊಂದರೆಗಳು, ಮನೆಯಲ್ಲೂ ಬಯಸ್ಕೊಳ್ಳೋದು, ಅಲ್ಲೂ ಹೋಮ್ವರ್ಕ್ ಆಗಿಲ್ಲ ಅಂತ ಶಾಲೆಯಲ್ಲೂ ಒಂದು ಕಂಪ್ಲೇಂಟು, ಈ ರೀತಿಯ ಒಂದು ತೊಂದರೆಗಳನ್ನು ಎದುರಿಸುವ ಸಾಧ್ಯತೆ ಇದೆ ನಾಳೆ ಮತ್ತು ನಾಳದ್ದು. ಅಂದರೆ ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಶಿರೋಬಾಧೆ ಉಂಟಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ವೃತ್ತಿಯಲ್ಲಿ ಅನುಕೂಲ ಇದೆ. ಬುಧನ ಪ್ರವೇಶ ಆಗುತ್ತೆ. ಆತ ನಿಮಗೆ ಷಷ್ಠಾಧಿಪತಿಯೂ ಹೌದು, ತೃತೀಯಾಧಿಪತಿಯು. ನಿಮ್ಮ ರಾಶಿಗೆ ಬುಧ ಸ್ವಲ್ಪ ವಿರೋಧಿ, ಅವನು ಭಾಗ್ಯಕ್ಕೆ ಬರ್ತಾನೆ. ಹೀಗಾಗಿ ತಂದೆ ಮಕ್ಕಳಲ್ಲಿ ಬೌದ್ಧಿಕ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಕೂಡ ವಾರದ ಆದಿಯಲ್ಲೇ ಸೂಚಿಸ್ತಾ ಇದೆ. ಇದ್ರ ಬಗ್ಗೆ ಗಮನ ಹರಿಸಬೇಕು. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಚಂದ್ರ ಅಲ್ಲಿ ರವಿ ಎಲ್ಲರೂ ಸೇರ್ತಾರೆ. ಸ್ವಲ್ಪ ಪಕ್ಷದ ಬಲ ಹೋಗುತ್ತೆ ಅವನಿಗೆ. ಈ ಕಾರಣದಿಂದಾಗಿ ಸ್ವಲ್ಪ ಮತ್ತೆ ಯಥಾ ಪ್ರಕಾರ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ, ಅನಗತ್ಯ ವ್ಯಯಗಳು, ದುಶ್ಚಟಗಳು, ಅನ್ಯರ ಸಹವಾಸ, ಬೇಡದೇ ಇರತಕ್ಕಂಥ ಸಹವಾಸದಿಂದ ಏನಾಗುತ್ತೆ, ಮನೆಯಲ್ಲಿ ಒಂದು ರಣರಂಗ ಏರ್ಪಾಡಾಗುತ್ತೆ. ತಾಯಿ, ಮಗ, ತಂದೆ ಇಂಥವ್ರ ಮಧ್ಯದಲ್ಲಿ ಇದು ಸ್ವಲ್ಪ ಗಮನಿಸ್ಕೊಳ್ಬೇಕು. ಇದರ ಹೊರತಾಗಿ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಆತಂಕ ಮಾಡ್ಕೋಬೇಡಿ. ಇನ್ನು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ವೃತ್ತಿಯಲ್ಲಿ ಚಿಗುರುವಿಕೆ ಕಾಣ್ತೀರಾ. ಹೊಸ ಆಲೋಚನೆಗಳು, ಹೊಸ ಪ್ರಯತ್ನಗಳು ಇತ್ಯಾದಿ ಕಾಣಲಿಕ್ಕೆ, ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಸಣ್ಣ ಪುಟ್ಟ ತೊಡಕುಗಳಿರ್ತವೆ, ಅದ್ರ ಬಗ್ಗೆ ಏನು ಹೆಚ್ಚು ಯೋಚನೆ ಮಾಡೋದು ಬೇಡ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಅದು ತುಂಬ ಮನಸ್ಸನ್ನು ಸ್ಥಿರ ಮಾಡುತ್ತೆ, ಸಮ ಮಾಡುತ್ತೆ, ಅದು ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿಯನ್ನು ಗಮನಿಸ್ಕೊಂಡ್ರೆ, ವೃಷಭ ರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ಆರೋಗ್ಯದ ವ್ಯತ್ಯಾಸವನ್ನು ಗಮನಿಸ್ತೀರಾ. ವ್ಯಯದ ದಿನ, ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲಗಳಿರ್ತದೆ, ಅದು ಮಾಂದಿಯ ವ್ಯತ್ಯಾಸದಿಂದಾಗಿ. ಅದರ ಹೊರತಾಗಿ ಚಂದ್ರನಿಂದ ಗಮನಿಸ್ಕೊಂಡ್ರೆ ನಿಮಗೆ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ ಕಾಣಲಿಕ್ಕೆ ಅವಕಾಶ ಇದೆ. ಯಾಕಂದರೆ ತೃತೀಯಾಧಿಪತಿ ಸ್ವಲ್ಪ ಉತ್ಸಾಹವನ್ನು ಕೊಡ್ತಾನೆ. ಸ್ತ್ರೀಯರಿಗೆ ಹೆಚ್ಚಿನ, ಅಲ್ಲಿ ಶುಕ್ರ ಮತ್ತು ಜನ್ಮಾಧಿಪತಿ ಚಂದ್ರ ಇಬ್ಬರು ಸೇರಿದ್ದಾರಲ್ಲ, ಹೀಗೆ ಸ್ತ್ರೀಯರಿಗೆ ಹೆಚ್ಚಿನ ಬಲ ಬರ್ತದೆ, ಅವ್ರದ್ದೇ ಆಡಳಿತ ನಡೆದು ಬಿಡುತ್ತೆ ವೃಷಭ ರಾಶಿಯವರು. ಹೀಗಿದೆ ವಾರದ ಆದಿಯಲ್ಲಿ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಚಂದ್ರ ಅಷ್ಟಮಕ್ಕೆ ಹೋಗ್ತಾನೆ. ಮಾನಸಿಕವಾಗಿ ಸ್ವಲ್ಪ ಕುಗ್ತೀರಾ, ವ್ಯಥೆ ಉಂಟಾಗುತ್ತೆ, ಸೋಲು ಉಂಟಾಗುತ್ತೆ. ಇನ್ನೊಬ್ಬರ ಮುಂದೆ ನಮಗೇನಾದರೂ ಸೋಲಾಗಿಬಿಟ್ರೆ ಏನಾಗುತ್ತೆ ಅಂದರೆ ನಾವಾಗಿರೋದಿಲ್ಲ, ಹಾಗಾಗ್ಬಿಡ ಅಂಥದ್ದೊಂದು ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ಲಾಭ ಇದೆ. ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ಅಧಿಕಾರಿಗಳಿಂದ ಸ್ವಲ್ಪ ಮೇಲಧಿಕಾರಿಗಳಿಂದ ಸ್ವಲ್ಪ ತೊಂದರೆ, ಇಂಥದ್ದೆಲ್ಲ ವಾರ ಮಧ್ಯದಲ್ಲಿ ಗಮನಿಸ್ತೀರಾ ನೀವು. ಅಂಥದ್ದೊಂದು ಫಲಕ್ಕೆ ಅಂಥದ್ದೊಂದು ಅನುಭವಿಸ್ಬೇಕಾಗುತ್ತೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ತಂದೆ ಮಕ್ಕಳಲ್ಲಿ, ತಾಯಿ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಖಿನ್ನತೆಯನ್ನು ಸೂಚಿಸ್ತಾ ಇದೆ. ದೇವತಾ ಪೂಜೆ ಪುರಸ್ಕಾರ, ಅಂಥ ಕ್ಷೇತ್ರ ದರ್ಶನ ಇವುಗಳಿಂದ ಒಳ್ಳೆಯದಾಗುತ್ತೆ. ವಿಷ್ಣು ಸಹಸ್ರನಾಮ ತುಂಬ ಸಹಾಯವಾಗುತ್ತೆ, ಮನಸ್ಸನ್ನು ಪ್ರಸನ್ನ ಮಾಡುತ್ತೆ, ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿ ಗಮನಿಸ್ಕೊಂಡ್ರೆ, ಮಿಥುನ ರಾಶಿಯವರಿಗೆ ವ್ಯಯ ಇದೆ, ಲಾಭವೂ ಇದೆ. ನೀವು ವ್ಯವಹಾರಗಳಲ್ಲಿ ಲಾಭವನ್ನು ಕಾಣ್ತೀರಾ, ಹಾಗೆ ವ್ಯಯವನ್ನು ಕಾಣ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು. ಬುಧ ಜನ್ಮಾಧಿಪತಿ, ಸುಖಾಧಿಪತಿ, ಅವನು ಅಲ್ಲಿ ಕುಜನ ಜೊತೆಗೆ ಸೇರಿಬಿಡ್ತಾನೆ. ಈ ಕಾರಣದಿಂದಾಗಿ ಈ ಲಾಭದ ವಿಚಾರವಾಗಿ, ಸಾಲದ ವಿಚಾರವಾಗಿ, ಇಂಥ ವಿಚಾರಗಳಲ್ಲಿ ಮನಸ್ಸು ಹಾಳಾಗುವ ಸಾಧ್ಯತೆ, ದಾಂಪತ್ಯದಲ್ಲಿ ಅಂದರೆ ಗಂಡ ಹೆಂಡರಲ್ಲಿ ಸಾಮರಸ್ಯ ಹೋಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ವಾರದ ಆದಿಯಲ್ಲೇ ಇಂಥದ್ದೊಂದು ಲಕ್ಷಣ. ಈ ವಾರ ಇಡೀ ನಿಮಗೆ ಅಂಥದ್ದೊಂದು ಕಿರಿಕಿರಿ ಇದ್ದೇ ಇರುತ್ತೆ, ನೀವು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಅನುಕೂಲಕರವಾಗಿದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ. ಈ ಬುಧವಾರ ಗುರುವಾರದ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಬೇಕು. ಸ್ವಲ್ಪ ವೃತ್ತಿಯಲ್ಲಿ ಕಾಣದ ಕೈಗಳಿರ್ತಾವಲ್ಲ, ಅಂಥವರಿಂದ ಯಾರಿಂದ ಆಗ್ತಾಯಿದೆ ಅಂತ ಗೊತ್ತಾಗೋದಿಲ್ಲ ಪಾಪ ನಿಮಗೆ. ಆ ರೀತಿಯಲ್ಲಿ ಹಿಂಸೆಯನ್ನು ಅನುಭವಿಸುವ ಸಾಧ್ಯತೆ ಕೂಡ ಇದೆ. ವಾರ ಮಧ್ಯದಲ್ಲಿ ಎಚ್ಚರ ಇರಬೇಕು. ವ್ಯಾಪಾರಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಧನಾಧಿಪತಿ ರವಿಯುಕ್ತನಾಗಿ ಬಲಹೀನಾಗಿದ್ದಾನೆ. ಈ ಹಣ ಕಳ್ಕೊಳ್ತೀರ ವ್ಯವಹಾರದಲ್ಲಿ. ಹೀಗಾಗಿ ಸ್ವಲ್ಪ ಸ್ತ್ರೀಯರು ಬಹಳ ಮುಖ್ಯವಾಗಿ ಹುಷಾರಾಗಿರಬೇಕು. ದೂರ ಪ್ರಯಾಣದಲ್ಲಿ ಹುಷಾರಾಗಿರಬೇಕು. ಇನ್ನು ಶುಕ್ರವಾರ ಶನಿವಾರದ ಮಟ್ಟಿಗೆ ನಿಮಗೆ ಚಂದ್ರಮಾಂದಿ ಅದು ಅಷ್ಟಮದಲ್ಲಿದ್ದಾಗ ಹಣ ಕಳ್ಕೊಳ್ತೀರ. ಕುಟುಂಬದವ್ರ ಜೊತೆಗೆ ಕಲಹಗಳು,
ಘರ್ಷಣೆಗಳು ಉಂಟಾಗೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ವಸ್ತು ನಷ್ಟತೆ ಬಹಳ ಮುಖ್ಯವಾಗಿ ಹುಷಾರಾಗಿರಿ. ಕಾರ್ತವೀರ್ಯಾರ್ಜುನ ಸ್ಮರಣೆ ಅದು ತುಂಬ ಒಳ್ಳೆಯದು. ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸಂಸ್ಮರಣ ಮಾತ್ರೇಣ ಹೃತನ್ನಷ್ಟಂಚ ಲಭ್ಯತೆ ಅಂತ ಆ ಮಂತ್ರ. ಅದು ನಷ್ಟವಾದದ್ದನ್ನು ಹುಡುಕಿ ಕೊಡುತ್ತೆ ಅಂತ. ಶ್ರದ್ಧೆಯಿಂದ ಮಾಡಿ ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.